ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಪಾರ್ಟ್ 4 ಜಾತ್ರೆ ವ್ಲಾಗ್ ಇದು, ಶಿರ್ಸಿ ಜಾತ್ರೆ ವ್ಲಾಗ್ ಅಫ್ಕೋರ್ಸ್. ಸೊ ಪಾರ್ಟ್ 4ಅಲ್ಲಿ ನಾನು ನನ್ನ ತಂಗಿ ಎಲ್ಲ ಓಡಾಡಿರೋದು ಮುಗೀತು. ಅವ್ರು ಹೊರಟರು ವಾಪಸ್. ಪಾರ್ಟ್ 4ಅಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಯಾರಿದ್ರು ಅವ್ರ ಮುಂದೆ ಸಿಗಬೇಕು ನನಗೆ ಅಷ್ಟೇ. ಇದು 6th 7th ಡೇ ಅಲ್ಲ, ಇದು 8th ಡೇ ನಾನು ಹೋಗಿರೋದು. ಪಾರ್ಟ್ 4ಅಲ್ಲಿ ಫಸ್ಟ್ ಹಾಕಿರೋದು ನಾನು 8th ಡೇ ಬ್ಲಾಗು. ಅಂದರೆ 2 ದಿನ ಎಲ್ಲ ಹೋಗಿ 5 ದಿನ ಓಡಾಡಿ ಬಂದೆ ಅಲ್ಲ ನಾನು. ರೆಸ್ಟ್ಗೋಸ್ಕರ 2 ದಿನ ಕೊಟ್ಟೆ. 6th 7th ಡೇ ಬಿಟ್ಟು 8th ಡೇ ಹೋದೆ. 9th ಡೇ ಬೆಳಗ್ಗೆ ಅಮ್ಮ ಹೊರಡೋ ಟೈಮು, ಗದ್ದಿಗೆಯಿಂದ ಹೊರಡೋ ಟೈಮು. ಅದಕ್ಕೋಸ್ಕರ ಹೋಗೋಕ್ಕೆ ಮುಂಚೆ ಅವ್ರದ್ದೊಂದು ದರ್ಶನ ಮಾಡ್ಕೊಂಬರೋಣ ಅಂದರೆ ನನಗೆ 9th ಡೇ ಬೆಳಗ್ಗೆ ಹೋಗ್ಲಿಕ್ಕಾಗಲ್ಲ ಅಂತ ನಂಗೆ ಗೊತ್ತಿದ್ದ ಕಾರಣ ನಾನು 8th ಡೇನೇ ಹೋದೆ ದರ್ಶನ ಮಾಡೋಣ ಅಂಥೇಳಿ. ಅಂದರೆ ದೂರದಿಂದ, ಅಟ್ಲೀಸ್ಟ್ ಅಮ್ಮನ ಮಕ್ಕಳು ಹತ್ರದಿಂದ ನೋಡಲಿ ದೂರದಿಂದ ನೋಡಲಿ, ಅಮ್ಮನೇ ಎಲ್ಲರಿಗೂ. ಸೊ ದೂರದಿಂದನೇ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದೆ. ಸೊ ಜಾತ್ರೆ ಪೇಟೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಇನ್ನೂ ಹೋಗ್ಲಿಕ್ಕಾಗಿಲ್ಲ ನನಗೆ, ನಿಜ ಹೇಳ್ತೀನಿ. ಪಾರ್ಟ್ 4 ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋದು. ಜಾತ್ರೆ ಎಂಡ್ ತನಕ ಅಂತೂ ಇನ್ನೂ ಹೋಗಿಲ್ಲ ನಾನು. ಇದು ಜಸ್ಟ್ ಸ್ಟಾರ್ಟಿಂಗಲ್ಲೇ ಇರ್ತೀನಿ. ಐ ಮೀನ್ 50% ಅಷ್ಟೇ ಕವರ್ ಮಾಡ್ಲಿಕ್ಕಾಗ್ತದೆ. ಇನ್ನು 50% ಕವರ್ ಮಾಡಬೇಕು ಅಂತ ಟ್ರೈ ಮಾಡಿದ್ದೆ, ಬಟ್ ಆಗಿರಲಿಲ್ಲ. ಅಷ್ಟೇ ಒಂದು ಸಣ್ಣ ಪುಟ್ಟ ತುಣುಕುಗಳು ಹಾಕಿದ್ದೀನಿ. ಸೊ ಇದು ಶಿವಾಜಿ ಚೌಕಲ್ಲಿ ದೇವಿ ಕಟೌಟು ಚಂದ ಮಾಡಿ ಲೈಟಿಂಗಿಂದ ಚಂದ ಮಾಡಿ ಹಾಕಿದ್ರು. ಐ ಮೀನ್ ಈ ಸಲದ ಜಾತ್ರೆ ಕಳೆದ ಆ ವೈಬ್ ಏನಿತ್ತಲ್ಲ, ಅದು ಬೇರೆ ಯಾವುದೇ ವರ್ಷ ಸಿಕ್ಕಿರೋಗಿಲ್ಲ ನಿಮಗೆ. ಪ್ರತಿ ವರ್ಷ ಚೆನ್ನಾಗಿ ಆಗ್ತದೆ, ಇಲ್ಲ ಅನ್ನೋದಿಲ್ಲ. ಬಟ್ ಈ ಸಲ ಜಾತ್ರೆ ಸೂಪರಾಗಿತ್ತು. ಐ ಮೀನ್ ಎಲ್ಲ ರೀತಿ ಎಲ್ಲ ಕಡೆಗಳಲ್ಲೂ ತುಂಬ ದೂರಗಳಿಂದ ಲೈಟಿಂಗ್ಸು, ದೇವಿ ಕಟೌಟ್ಸು ತುಂಬ ಕಡೆ ಹಾಕಿದ್ರು. ಸೊ ಈಗೆಲ್ಲ ತೆಗಿತಾ ಬಂದಿದ್ದಾರೆ, ಲೈಟಿಂಗ್ಸ್ ಇಟ್ಟಿದ್ದಾರೆ. ಮೇ ಬಿ ಮಾರ್ಚ್ 19ಕ್ಕೆ ಅಮ್ಮ ವಾಪಸ್ ಬರ್ತಾಳಲ್ಲ, ಅದಕ್ಕೋಸ್ಕರ ಇರ್ಬೋದು ಲೈಟಿಂಗ್ಸ್ ಇಟ್ಟಿದ್ದಾರೆ. ಈಗ ಆಲ್ರೆಡಿ ಮಾರ್ಚ್ 9th ಇವತ್ತು ಎಡಿಟಿಂಗ್ ಮಾಡ್ತಾ ಇರೋ ಡೇ ನಂದು, ಮಾರ್ಚ್ 9th. ಇನ್ನೊಂದು 10 ದಿವಸಕ್ಕೆ ಅಮ್ಮ ಅವಳ ಸ್ಥಾನಕ್ಕೆ ಅಷ್ಟೇ ಸುಂದರವಾದ ರೂಪದಲ್ಲಿ, ಅಷ್ಟೇ ಚೆಂದಾಗಿ ವಾಪಸ್ ಬರ್ತಾಳೆ. ಅದಕ್ಕೋಸ್ಕರ ಇಟ್ಟಿರ್ಬೋದು, ಯುಗಾದಿಗೋಸ್ಕರ. ಸ್ಟಿಲ್ ನಾವು ಸ್ವಲ್ಪ ಸದ್ಯಕ್ಕೆ ಜಾತ್ರೆ ಕಂಟಿನ್ಯೂ ಮಾಡೋಣ. ದೂರದಿಂದ ಅಮ್ಮನ ದರ್ಶನ ಮಾಡಿ ಅಲ್ಲೇ ಆ ಸೈಡ್ ಪೇಟೆ ತಿರುಗಾಡ್ತಾ ಇದ್ದೆ. ಬಳೆಪೇಟೆ, ಸ್ಪೆಷಲಿ ಬಳೆಪೇಟೆ ತಿರುಗಾಡಿದೆ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಬ್ಯಾಕ್ ಸೈಡು ಎಲ್ಲ ಓಡಾಡಿ, ಅಲ್ಲೇ ಸ್ವಲ್ಪ ಸುತ್ತಮುತ್ತ ಓಡಾಡಿ ಈ ರೀತಿ ಕ್ಲಿಪ್ಸ್ಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು. ನನ್ನ ಹಿಂದ್ಗಡೆ ಯಾರೋ ನನ್ನ ವಿಡಿಯೋನ ಡಿಸ್ಟರ್ಬ್ ಮಾಡಿದ್ರು, ಹೀಗೆ ನೋಡಿದೆ ನಾನು. ಸ್ವಲ್ಪ ಅಲ್ಲಿಂದ ಮುಂದಕ್ಕೆ ವಿಡಿಯೋದಲ್ಲಿ ಯಾರೋ ಒಬ್ಬರು ಅಸಭ್ಯ ವರ್ತನೆ ಮಾಡೋದು ಕೂಡ ಬಂದಿದೆ. ಅದು ಗೊತ್ತಾಗಲ್ಲ, ಅದು ಅಲ್ಲಿ ಮಾಡೋ ಟೈಮಲ್ಲಿ ಕಟ್ ಮಾಡ್ಬೋದು. ಕಟ್ ಮಾಡಿದ್ರೆ ಮತ್ತೆ ನಾನು ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ. ಸೊ ನಾನು ಕಟ್ ಮಾಡೋಕ್ಕೆ ಹೋಗಲ್ಲ. ಯಾರಂತ ಮುಖ ಕಾಣಿಸ್ತಿದ್ದಕ್ಕೆ ಇಟ್ಟಿದ್ದೀನಿ ಅದನ್ನು. ಗದ್ದಿಗೆ ಸುತ್ತಲೇ ಓಡಾಡ್ತಾ ಇದ್ದೆ ನಾನಲ್ಲೇ ಸ್ವಲ್ಪ ಹೊತ್ತು. ಐ ಮೀನ್ ನನಗೆ ಆ ಕಡೆ ಹೋಗ್ಲಿಕ್ಕೆ ಯಾರೂ ಇರಲಿಲ್ಲ. ಅಲ್ಲೇ ಗದ್ದಿಗೆಯಲ್ಲಿ ಇರುತ್ತಲ್ಲ, ಅಲ್ಲೇ ಸುತ್ತಮುತ್ತ ಓಡಾಡಿದೆ. ಸ್ವಲ್ಪ ಏನಾದ್ರು ತಗೊಳ್ಳೋ ಅಂಥ ಐಟಮ್ಸ್ ಇದೆಯಾ ನೋಡಿದೆ. ಏನು ಅಂತದ್ದು ಅನ್ನಿಸ್ಲಿಲ್ಲ. ಇವೆಲ್ಲ ತೊಗೊಂಬರ್ತೀವಿ ನಾವು, ನಮ್ಗೆ ಇಷ್ಟ ಏನೋ ಹೌದು, ನನಗಂತೂ ತುಂಬಾ ಇಷ್ಟ, ಇವುಗಳಿಗೆಲ್ಲ ಹುಚ್ಚಿ ನಾನು. ಬಟ್ ತೊಗೊಂಬಂದು ಮನೇಲಿ ಇಡೋದು, 2 ದಿನಕ್ಕೆ ಕಿತ್ತೋಗ್ಬಿಡುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಅದನ್ನ ಕಡೆಗೆ ಫಿಕ್ಸ್ ಮಾಡ್ತಾ ಕೂರಬೇಕಾಗುತ್ತೆ, ಯಾಕೆ ಸುಮ್ಮನೆ ತೊಗೊಳ್ಳೋದು ಅಂತ ಹೇಳಿ ಜಸ್ಟ್ ಹೀಗೆ ಎಲ್ಲರನ್ನೂ ನೋಡ್ತಾ ವಿಡಿಯೋ ರೆಕಾರ್ಡ್ ಮಾಡ್ತಾ, ನನ್ನ ಬ್ಲಾಗ್ ಕಂಟೆಂಟ್ಗೋಸ್ಕರ ಹುಡುಕ್ತಾ, ಜುಮ್ಕಾಸ್ ನೋಡ್ತಾ, ಕೀ ಚೈನ್ಸ್ನ ನೋಡ್ತಾ ನನ್ನ ಜಾತ್ರೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅದನ್ನು ಮುಗಿಸಿ ಇದು ಕೂಡ ಜಾತ್ರೆಯಲ್ಲ, ಇದು ಎಲ್ಲಿ ಹಣ್ಣಿನ ಅಂಗಡಿ, ಇದು ಮೇ ಬಿ ಸಿ ಪಿ ಬಜಾರಿಂದ ವಾಪಸ್ ಹೊರಟೆ ನಾನು. ಇದು ಮನೆ ಸೈಡ್ ಹೊರಟಿದ್ದು. 2-3 ಐಟಮ್ ತೊಗೊಂಡೆ ನಾನು. ಒಂದು ಸ್ಲಿಂಗ್ ಬ್ಯಾಗ್ ಏನೋ ತೊಗೊಂಡೆ, ಮತ್ತೆ ಒಂದು ಕಾಲೋರ್ಸು ಮ್ಯಾಟ್, ಮತ್ತೆ ಏನೋ ಸಣ್ಣ ಪುಟ್ಟ ಐಟಮ್ಸ್ ಏನಾದರೂ ಅವಶ್ಯಕತೆ ಇದ್ದಿದ್ದು ಅಂತ ನನಗನ್ಸಿದ್ದನ್ನು ನಾನು ತೊಗೊಂಡೆ. ಅದನ್ನೇ ಇಲ್ಲಿ ಶಾಪಿಂಗ್ ಮಾಡಿದೆ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೂರ ನಡ್ಕೊಂಡು ಹೋದೆ, ಆಮೇಲೆ ನಂಗೆ ಕಾರ್ ಬಂತು. ಕಾರಲ್ಲಿ ಮನೆಗೆ ಹೋಗಿ ಮುಟ್ಟಿದೆ. ಸೊ ಜಾತ್ರೆಯ 8ನೇ ದಿನದ ವ್ಲಾಗ್ ಇದು ಇಲ್ಲಿಗೆ ಕಂಪ್ಲೀಟ್ ಮಾಡಿದೆ. ಜಾತ್ರೆ 8ನೇ ದಿನದ ವ್ಲಾಗು, ಆದರೆ ಇಲ್ಲಿ ಹಾಕಿರೋದು ಪಾರ್ಟ್ 4 ರೂಪದಲ್ಲಿ. ಸೊ ನೆಕ್ಸ್ಟ್ ಡೇ ಅಮ್ಮ ಹೊರಡೋ ಟೈಮ್ ಆಗಿತ್ತು, ಅವಳು ಹೊರಟು ನಿಂತಿದ್ಲು. ಇದನ್ನು ಕೂಡ ಸ್ವಲ್ಪ ಇನ್ಸ್ಟಾಗ್ರಾಮ್ ಪೇಜಸ್ಸಿಂದ ತೊಗೊಂಡೆ, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅಮ್ಮ ಬರ್ತಾ ಇರೋ ಕ್ಷಣ ಇದು, ಇಡೀ ಶಿರಸಿ ದುಃಖದಲ್ಲಿದ್ದ ಕ್ಷಣ ಇದು. ಸೊ ಅವಳಿಗೋಸ್ಕರ 1-2 ಲೈನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೇಳ್ತಾ ಇರಿ ಈ ವಿಡಿಯೋದಲ್ಲಿ. ಓಕೆ,
ಸಪ್ತಮಿಯಂದು ಸನ್ನಿಧಿಗೆ ಬಂದು 9 ದಿನಗಳ ಕಾಲ ನಮ್ಮೆಲ್ಲರ ಸಂಕಷ್ಟಗಳನ್ನು ಆಲಿಸಿ ಭಕ್ತರ ಪ್ರೀತಿಯ ಮಡಿಲಲ್ಲಿ ವಿರಾಜಮಾನಳಾಗಿದ್ದ ಜಗನ್ಮಾತೆ ಶಿರಸಿ ಮಾರಿಕಾಂಬೆ ಇಂದು ಮರುಪ್ರಯಾಣ ಬೆಳೆಸಿದ್ದಾಳೆ. ಅಮ್ಮನ ವೈಭವದ ಮೆರವಣಿಗೆಯನ್ನು ಕಣ್ತುಂಬಿಕೊಂಡ ಭಕ್ತರಿಗೆ ಅವಳನ್ನು ಬೀಳ್ಕೊಡುವ ಕ್ಷಣ ಮಾತ್ರ ಅತ್ಯಂತ ಭಾವುಕವಾದುದು. ಶಿರಸಿಯ ಪ್ರತಿ ಬೀದಿಯಲ್ಲೂ ಉದೋ ಉದೋ ಎನ್ನುವ ಮಂತ್ರಘೋಷಗಳು ಮೊಳಗುತ್ತಿದ್ದರೂ ಮನದ ಮೂಲೆಯಲ್ಲಿ ಅಮ್ಮ ನಮ್ಮನ್ನು ಬಿಟ್ಟು ಹೊರಟಳಲ್ಲ ಎಂಬ ಮೌನ ಆವರಿಸಿದೆ. ಆ ತಾಯಿ ಕರುಣಾಪೂರಿತ ಕಣ್ಣುಗಳು, ಆಶೀರ್ವದಿಸುವ ಹಸ್ತಗಳು ಮತ್ತು ಅಮ್ಮನ ಮಂದಹಾಸ ನಮಗೆ ಮುಂದಿನ ಜಾತ್ರೆಯವರೆಗೂ ದಾರಿದೀಪ. ಹೋಗಿ ಬಾ ತಾಯಿ, ನಮ್ಮೆಲ್ಲರ ಮನೆ ಮನಗಳನ್ನು ಸುಖ ಶಾಂತಿ ನೆಲೆಸುವಂತೆ ಹರಸು. ನಿನ್ನ ಬರುವಿಕೆಗಾಗಿ ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ನಿನ್ನ ಮಕ್ಕಳೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಮ್ಮ ನೆಕ್ಸ್ಟ್ ಟೈಮ್ ಬೇಗ ಬರಬೇಕು. ಸೊ ಯುಗಾದಿಗೆ ಬರ್ತಾಳೆ. ಈ ಸಲ ಬೇಗನೆ ಬರ್ತಾಳೆ. ನಾರ್ಮಲ್ ಆಗಿ ಲೇಟ್ ಆಗ್ತಿದೆ, ಬಟ್ ಈ ಸಲ ಬೇಗ ಬರ್ತಾ ಇದ್ದಾಳೆ. ಸೊ ಯುಗಾದಿ ದಿನ ನಾನು ಹೋದರೆ ಅಲ್ಲೂ ಕೂಡ ವ್ಲಾಗ್ ಮಾಡೇ ಮಾಡ್ತೀನಿ. ಇದೊಂದು ಸಣ್ಣದಾಗಿ ಬರೆಯುವ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನು ಬರೆದಿದ್ದೆ ಅನ್ನೋದಕ್ಕಿಂತನೂ ಇದು ಇನ್ಸ್ಟಾದಲ್ಲಿ ನೋಡಿದ್ದು ನಾನು. ಅಂದರೆ ಅಲ್ಲಿ 2-3 ಲೈನ್ನ ನೋಡಿದೆ, ನಂದು 2-3 ಲೈನ್ನ ಆ್ಯಡ್ ಮಾಡಿದೆ, ಕಂಟಿನ್ಯೂ ಮಾಡಿದೆ. ಸೊ ಅಮ್ಮ 9 ದಿನ ಜಾತ್ರೆ ಮುಗಿಸಿ ಹೊರಟಳು. ನಾವು ಅವತ್ತಿನ ದಿನ ಜಾತ್ರೆ ಪೇಟೆಗೆ ಹೋಗಲಿಲ್ಲ. ನಾರ್ಮಲಾಗಿ ಯಾರೂ ಹೋಗೋದಿಲ್ಲ, ಬಟ್ ನಾವು ಹೆಣ್ಮಕ್ಳೆಲ್ಲ ಕೇಳಬೇಕಾ. ಸೊ ನಾವು ನೆಕ್ಸ್ಟ್ ಡೇ ಹೋದ್ವಿ. ಅವತ್ತಿನ ದಿನ ನಾರ್ಮಲಾಗಿ ಯಾರೂ ಹೋಗೋದಿಲ್ಲ, ಅಮ್ಮ ಹೋಗಿ ದುಃಖದಲ್ಲೇ ಇರ್ತಾರೆ. ನಾವು ನೆಕ್ಸ್ಟ್ ಡೇ ಹೋದ್ವಿ. ನಾನು ಮತ್ತು ನನ್ನ ಅಕ್ಕ ಹೋದ್ವಿ. ಅಂದರೆ ಅತ್ತಿಗೆ ಜೊತೆ ಹೋದೆ. ನಾನು ನನ್ನ ಅತ್ತಿಗೆ ಇಬ್ಬರು ಹೋದ್ವಿ. ಸೊ ಇಬ್ಬರು ಹೋಗಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಅಂತ ಅನಿಸಿದ್ರೆ ಶಾಪಿಂಗ್, ಏನಾದ್ರು ತೊಗೊಳ್ಬೇಕು ಅನ್ಸಿದ್ರೆ ತೊಗೊಂಡಿದ್ದು. ಈ ವಿಡಿಯೋಲಿ ನಾನು ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಫೋಟೋ ಹೊಡಿತೀನಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಫೋಟೋ ಹೊಡಿ, ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು ಅವರು. ಸೊ ಅದು ಇದು ನಾನು ಇವರು ಒಟ್ಟಿಗೆ ಹೋಗಲಿಲ್ಲ. ಅಂದರೆ ನಾನು ಮೊನ್ನೆ 3ನೇ ದಿನ ಹೋಗಿದ್ದೆ ಇವ್ರ ಜೊತೆ. ನನ್ನ ತಂಗಿನೂ ಇದ್ಲು ಅವತ್ತು, ಬಟ್ ಇಬ್ಬರು ಒಟ್ಟಿಗೆ ಸಿಂಗಲ್ ಆಗಿ ಇಬ್ಬರು ಹೋಗಿರಲಿಲ್ಲ. ಹೋದ್ವಿ ಅವತ್ತು ಜಾತ್ರೆ ಮುಗ್ದಿದ್ದ ದಿನ. ತುಂಬ ಜನ ಹೋಗೋದಿಲ್ಲ, ಅಮ್ಮ ಹೋದ್ಲು ಅನ್ನೋ ದುಃಖದ್ದಿತ್ತು ಅಂತ ಹೇಳಿ ಹೋಗೋದಿಲ್ಲ ಜಾತ್ರೆಗೆ. ಬಟ್ ತುಂಬ ಜನ ಹೋಗ್ತಾರೆ, ಅವ್ರವ್ರು ಇಷ್ಟಕ್ಕೆ ಬಿಟ್ಟಿದ್ದದು. ತುಂಬ ಜನ ಕೆಲವೊಬ್ರು ಯಾಕೆ ಹೋಗ್ತಾರೆ ಅಂದರೆ ಈ ಜಾತ್ರೆ ಇದ್ದಷ್ಟು ದಿನ ಪ್ರೈಸ್ ಕಮ್ಮಿ ಆಗೋದಿಲ್ಲ. ಪ್ರೈಸ್ ಹೇಗಿರುತ್ತೆ, ಅದು ಪ್ರೈಸ್ ಇಳಿಯುತ್ತೆ ಅಂದರೆ ಅಮ್ಮ ಹೋಗಿದ್ದ ನೆಕ್ಸ್ಟ್ ಡೇಯಿಂದ ಪ್ರೈಸ್ ಇಳಿಯುತ್ತೆ. ಈಗ ಅಮ್ಮ ಹೋಗಿ ಇವತ್ತಿಗೆ 1 ವಾರ ಆಗಿದೆ. ನನಗೆ ಅನ್ನಿಸ್ದಂಗೆ ಪ್ರೈಸ್ ಏನು ಇಳಿಲಿಲ್ಲ. ಅಲ್ಲಿ ಆಲ್ರೆಡಿ ಕಡಿಮೆನೇ, ಪ್ರೈಸ್ ಏನು ಇಳಿಸ್ಬೇಕು ಅಂತಲೂ ಇಲ್ಲ. ಅವರು ತುಂಬಾ ಕಡಿಮೆಯಲ್ಲೇ ಜಾತ್ರೆಯಲ್ಲಿ ಎಲ್ಲ ಐಟಮ್ಸ್ಗಳನ್ನು ಕೊಟ್ಟು ಹಾಕ್ತಾರೆ, ಬಟ್ ಇನ್ನೂ ಕಡಿಮೆ ಕೊಟ್ಟು ಕಳಿಸ್ತಾರೆ. ಐ ಮೀನ್ ಅದಕ್ಕೋಸ್ಕರ ಸ್ವಲ್ಪ ಜನ ಜಾಸ್ತಿ. ಜಾತ್ರೆ ಇದ್ದಾಗೂ ಜನ ಜಾಸ್ತಿ. ಕೆಲವೊಬ್ಬರು ಹೀಗೆ ಅಂದ್ಕೊಂಡು ಹೋಗಿರ್ತಾರೆ, ಅಂದರೆ ಜಾತ್ರೆ ಇದ್ದು 7 ದಿನ ತುಂಬ ರಶ್ ಇರುತ್ತೆ, ಅಮ್ಮ ಹೋದ್ಮೇಲೆ ಜನ ಕಮ್ಮಿ ಆದ ಕೂಡಲೇ ಅವಾಗ ಹೋಗಿ ಏನಾದ್ರು ತೊಗೊಳ್ಳೋಣ ಅಂತ ಕೆಲವೊಬ್ರು ಹೋಗ್ತಾರೆ. ಸೊ ಹಾಗೆ ನಾನು 2 ಕ್ಯಾಟಗರಿಲಿ ಬರ್ತೀನಿ. ನಾ 2 ರೀತಿ ಹೇಳಿದ್ನಲ್ಲ, ಈಗ ಆಪ್ಷನ್ 1 ಆಪ್ಷನ್ 2 ಹೇಳಿದ್ನಲ್ಲ, 2 ರೀತಿಲಿ ಬರ್ತೀನಿ ನಾನು. ಜಾತ್ರೆ ಇದ್ದಾಗೂ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ನಂಗೆ ಜಾತ್ರೆ ಹೋಗೋದು ಇಷ್ಟಪ್ಪ, ಅಷ್ಟೇ. ಅದು ರೇಟ್ ಕಮ್ಮಿ ಆಗಲಿ ಇರಲಿ, ನಾನು ಜಾತ್ರೆ ಹೋಗೋದು ಇಷ್ಟಪಡ್ತೀನಿ. ಈ ಜಾತ್ರೆ ಅಮ್ಮ 9 ದಿನ ಇದ್ದರೆ ಅದರಲ್ಲಿ ನಾನು 6 ದಿನ ಹೋಗಿದ್ದೀನಿ. ಒಂದು 2-3 ದಿನ ಅಷ್ಟೇ ಹೋಗಿಲ್ಲ, ಬಿಟ್ಟರೆ 9 ದಿನದಲ್ಲಿ 6 ದಿನ ಹೋಗಿದ್ದೀನಿ. ನಾರ್ಮಲ್ ಮಾತೇ ಅಲ್ಲ ಇದು. ಅದ್ರ ನಂತರನೂ ಹೋಗಿದ್ದೀನಿ ನಾನು ತುಂಬ ಸಲ. ಅಂಥದ್ದು ಏನು ತೊಗೊಳಕ್ಕೆ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಇರೋದೇ ತೊಗೊಂಬಂದು ಮನೇಲಿಟ್ಟು ಎಂತ ಮಾಡೋದು ಅಂತ ಹೇಳಿ ಹಂಗೂ ಕೂಡ ಅನ್ನಿಸ್ತದೆ ಒಂದೊಂದು ಸಲ. ಅಮ್ಮ ನಿನ್ನೆ ಹೋದ್ಲು. ಇವತ್ತಿನ ದಿನ ಇಲ್ಲಿ ಆ ಮಂಟಪದಲ್ಲಿ ಜನ ಅಮ್ಮನ್ನ ನೋಡೋಕೆ ಬಂದ ಜನರಿಗಿಂತ ಅಲ್ಲಿ ಶಾಪಿಂಗ್ ಮಾಡಿದ ಜನನೇ ಜಾಸ್ತಿ. ಅದರಲ್ಲಿ ನಾನು ಕೂಡ ಒಬ್ಬಳು. ಯಾಕಂದರೆ ಅಮ್ಮ ಇಲ್ಲದ ಗದ್ದಿಗೆ ಖಾಲಿ ಅನ್ನಿಸ್ತಾ ಇತ್ತು, ಬಿಕೋ ಅನ್ನಿಸ್ತಾ ಇತ್ತು. ಐ ಮೀನ್ 1 ದಿನದ ಹಿಂದೆ ಅಷ್ಟೇ ಅಮ್ಮ ಹೋಗಿದ್ದಾಳೆ, ಬಟ್ ಆ ಗದ್ದಿಗೆ ಮೆಟ್ಲು ತನಕನೂ ಜನ ಬಂದು ಅಂಗಡಿ ಹಾಕಿಬಿಟ್ಟಿದ್ದಾರೆ ಆಲ್ರೆಡಿ. ಅದೇನು ವೇಟ್ ಮಾಡ್ತಾ ಇರ್ತಾರೋ, ಎಲ್ಲಿರ್ತಾರೋ ದೇವರಿಗೆ ಗೊತ್ತು. ಅಲ್ಲಿಗೆ ಬಂದು ಜನ ಕುತ್ತಿಗೆ ಹಾಕಿಬಿಟ್ಟಿದ್ರು. ಐ ಮೀನ್ ಆ ಜಾಗ, ಅಷ್ಟು ಅಮ್ಮ ಕೂತಿದ್ದಷ್ಟು ಜಾಗ ಇದೆಯಲ್ಲ, ಈಗ ಬರೀ ಮಾರಾಟನೇ ನಡೀತಾ ಇತ್ತು ಅಲ್ಲಿ. ಆ ಭಕ್ತಿ ಇದು ಇರಲಿಲ್ಲ ಅವತ್ತಿನ ದಿನ ಅಲ್ಲಿ. ನೋಡಿ ಬೇಜಾರು ಅನ್ನಿಸ್ತು. ಓಕೆ, ನಾ ಇಷ್ಟು ಸಲ ಬಂದ್ವಲ್ಲಪ್ಪ ದೇವರೇ, ಇದೇನು ಇಷ್ಟು ಜನ ಬಂದು ಕೂತಿದ್ದಾರೆ ಇಲ್ಲಿ ಅಂತೆಲ್ಲ ಅನ್ನಿಸ್ತು. ಬಟ್ ಏನು ಮಾಡೋದು, ಶೋ ಶುಡ್ ಗೋ ಆನ್ ಹಾಗೆ ಅಂದ್ಕೊಂಡು ಸುಮ್ಮನೆ ಬಂದು ಎಲ್ಲ ವ್ಲಾಗಲ್ಲಿ ಮಾಡಿರೋ ರೀತಿ ಅಷ್ಟಕ್ಕೆ ಮುಗಿಸಿದ್ವಿ. ನಾವು ಅಂಥದ್ದು ಏನೂ ಜಾಸ್ತಿ ಪರ್ಚೇಸ್ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಒಂದೇನೋ ಬ್ಯಾಗ್ ತೊಗೊಂಡೆ. ನಂಗೆ ಬ್ಯಾಗ್ಸ್ ಇಷ್ಟ ಆಗುತ್ತೆ. ಬ್ಯಾಗ್ಸ್, ಫಿಂಗರ್ ರಿಂಗ್ ಆ್ಯಂಡ್ ಜುಮ್ಕಾಸ್ ಫ್ಯಾನ್. ನಾನು ಸ್ವಲ್ಪ ಜಾಸ್ತಿನೇ ಫ್ಯಾನ್ ಅವುಗಳದ್ದು. ಒಂದೇನೋ ಬ್ಯಾಗ್ ತೊಗೊಂಡೆ. ಆದರೂ ಈ ಸಲ ಜಾತ್ರೆಯಲ್ಲಿ 3 ಬ್ಯಾಗ್ ತೊಗೊಂಡಿರೋದು. ಲಾಸ್ಟ್ ಟೈಮ್ 2 ತೊಗೊಂಡೆ, ಈ ಸಲ 3 ತೊಗೊಂಡಿದ್ದೆ. ಜುಮ್ಕಾ ಪೇರಿಂಗ್ 15 ದಿನ ತೊಗೊಂಡಿದ್ದೀನಿ, 15-17 ಸಮಥಿಂಗ್ ತೊಗೊಂಡಿದ್ದೀನಿ.
ಆ್ಯಂಡ್ ಇದು ನನ್ನ ಹೊಸ ಶೂ ತೋರಿಸ್ತಾ ಇರೋದು. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಆಲ್ರೆಡಿ. ನಾವು ಏನೇ ತೊಗೊಂಡ್ರು ಅದನ್ನು ಪ್ರತಿ ಸಲ ಹೋದಾಗ ಒಂದೊಂದು ಐಟಮ್ನ ಪರ್ಚೇಸ್ ಮಾಡಿರೋದು ಬಿಟ್ಟರೆ ಒಟ್ಟಿಗೆ ಒಂದೇ ಸಲ ಎಲ್ಲದೂ ತೊಗೊಂಡಿಲ್ಲ. ಈಗ 15 ಇಯರಿಂಗ್ಸ್ ಅಂದರೆ 15 ಒಟ್ಟಿಗೆ ತೊಗೊಂಡಿದ್ದಲ್ಲ, ಪ್ರತಿ ಸಲ ಹೋದಾಗ ಒಂದೊಂದು ಎರಡೆರಡು ತಂದು ಒಟ್ಟು ಮಾಡಿದ್ದು. ಹೀಗೆ ಟೋಟಲ್ ನಾನು ನಿಮ್ಗೆ ಹೇಳಿದೆ. ಸೊ ಇಷ್ಟಾಗಿತ್ತು ಪಾರ್ಟ್ 4. ಮುಂದಿನ ವ್ಲಾಗ್ಗೆ ವೇಟ್ ಮಾಡ್ತೆ.